ಓಕೆ ಸರ್, ವೆಲ್ಕಮ್. ಕೆಳಗಡೆ ಸ್ವಲ್ಪ ಇದೆ. ಒಂದೊಂದು ರೂಮ್ ನಲ್ಲಿ ಎರಡೆರಡು ಸ್ಪರ್ಧೆಗಳನ್ನ ಅಲಾಟ್ ಮಾಡಲಾಗಿದೆ. ಅಲ್ಲಲ್ಲಿಗೆ ದಯವಿಟ್ಟು ಶಿಕ್ಷಕರು ತಮ್ಮ ಮಕ್ಕಳನ್ನ ಕರೆದುಕೊಂಡು ಹೋಗ್ಬೇಕಾಗಿ ವಿನಂತಿಸ್ತೇವೆ. ಹಾಗೆ ಆಟವನ್ನ 2ನೇ ತರಗತಿ ಮಕ್ಕಳ ಆಟಗಳಿಗೆ ಪೋಷಕರಿಗೆ ಇಲ್ಲಿ ಹಾಲ್ ಕೆಳಗಡೆ ಗ್ರೌಂಡ್ ನಲ್ಲಿನೇ ಕೂಡ ಅದು ಏರ್ಪಡಿಸಲಾಗುತ್ತೆ. ಓಕೆ, ಥ್ಯಾಂಕ್ ಯು. ನೀನೇನು ಇಶಾ? ಬನ್ನಿ ಮಹಾಲಕ್ಷ್ಮಿ ಅವರೇ, ಬನ್ನಿ. ಹಾಸನ ತಾಲೂಕಿನ ನಗರದ ಕ್ಲಸ್ಟರಲ್ಲಿ ಕ್ಲಸ್ಟರ್ 1ರಲ್ಲಿ ಇವತ್ತು ಕಲಿಕಾ ಹಬ್ಬವನ್ನು ಏರ್ಪಾಡು ಮಾಡಿದ್ದಾರೆ ವಾಣಿವಿಲಾಸ ಶಾಲೆಯಲ್ಲಿ. ಇವತ್ತು ಈ ನಗರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 6 ಶಾಲೆಗಳಿಂದ ಮಕ್ಕಳು ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಇವತ್ತು ಇದರಲ್ಲಿ ತುಂಬ ಸಂತೋಷದಿಂದ ಭಾಗವಹಿಸಿದ್ದಾರೆ. ಬಟ್ ಈ ಕಲಿಕಾ ಹಬ್ಬ ಅಂತಂತಂದರೆ ನಾವು ಪ್ರತಿ ಈ ನಮ್ಮ ಸಮಗ್ರ ಶಿಕ್ಷಣದಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಈ FLN ಅಂತ ಏನು ಕರಿತೀವಿ, ಮಕ್ಕಳಲ್ಲಿ ಕನಿಷ್ಠ ಜ್ಞಾನ, ಅಕ್ಷರ ಜ್ಞಾನ ಮತ್ತು ಸಂಖ್ಯಾ ಜ್ಞಾನವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಈ ಒಂದು ಕಾರ್ಯವನ್ನು ಏರ್ಪಡಿಸಿರ್ತಕ್ಕಂಥದ್ದು. ಇದರ ಮೂಲಕವಾಗಿ ನಮ್ಮ ಪೋಷಕರಿಗೆ ಹಾಗೂ STMC ಮೂಲಕ ಸಹಭಾಗಿತ್ವದಲ್ಲಿ ಇದರ ಜೊತೆಗೆ ಗರಿಷ್ಠ ಮಟ್ಟದ ಕಲಿಕೆಯನ್ನು ನಾವು ಉಂಟು ಮಾಡಿ ಈ ಸಾಧನೆಯ ವರ್ಷ, ಕಲಿಕಾ ಸಾಧನೆಯ ವರ್ಷವನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಈ ಆಯೋಜನೆಯನ್ನು ಎಲ್ಲ ಕ್ಲಸ್ಟರ್ಗಳಲ್ಲೂ ಕೂಡ ನಾವು ಆಯೋಜನೆ ಮಾಡಿದ್ವಿ. ಇವತ್ತು ಇಲ್ಲಿ ಈ ಹಾಸನ ನಗರ ಕ್ಲಸ್ಟರ್ನಲ್ಲೂ ಕೂಡ ಆಯೋಜನೆ ಮಾಡಿದ್ವಿ. ಇದಕ್ಕೆ ಈಗಾಗಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಆಗಮಿಸಿದರು. ಅದ್ರ ಜೊತೆಗೆ ನಗರದ ಕ್ಲಸ್ಟರ್ನ EC ಅವರು, ಹಾಗೆ CRP ಅವರು, ಹಾಗೆ 6 ಶಾಲೆಗಳ ನಂತರ ಎಲ್ಲ ಶಿಕ್ಷಕ ವರ್ಗದವರು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದೀವಿ. ಇದರಿಂದ ನಮ್ಮ ಶೈಕ್ಷಣಿಕ ಒಂದು ಸೂಚ್ಯಾಂಕ ಮತ್ತು ಅಭಿವೃದ್ಧಿ, ಮಕ್ಕಳ ಕಲಿಕೆಯ ಗರಿಷ್ಠ ಮಟ್ಟವನ್ನು ಕಲಿಸಲಿಕ್ಕೆ ತುಂಬ ಸಹಕಾರಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಜೊತೆಗೆ ಪೋಷಕರು ಇದರಲ್ಲಿ ಹೆಚ್ಚು ಸಹಭಾಗಿತ್ವ ಇದ್ದರೆ ಇನ್ನೂ ಕೂಡ ಒಳ್ಳೆಯದು. ಆ ಒಂದು ನಿಟ್ಟಿನಲ್ಲಿ ಈ ವಾಣಿವಿಲಾಸ ಶಾಲೆಯಲ್ಲೂ ಕೂಡ ಇಲ್ಲಿರ್ತಕ್ಕಂಥ STMC ಅಧ್ಯಕ್ಷರು ಕುಮಾರಿಯವರು, ಉಪಾಧ್ಯಕ್ಷರು ಹರೀಶ್ ಅವರು ಹಾಗೂ ಎಲ್ಲ STMC ಅವರು ಕೂಡ ಈಗ ಆಗಮಿಸಿ ತುಂಬ ಸಂತೋಷದಿಂದ ಭಾಗವಹಿಸಿದ್ದಾರೆ. ಜೊತೆಗೆ ಮಕ್ಕಳನ್ನು ಕೂಡ ಹೆಚ್ಚೆಚ್ಚು ಪ್ರೇರೇಪಣೆ ಕೊಡೋದ್ರ ಮೂಲಕವಾಗಿ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಲಿಕ್ಕೆ ತುಂಬ ಸಹಕಾರಿ ಇರ್ತಕ್ಕಂಥ ಒಂದು ಈ ಹಬ್ಬ ತುಂಬ ಉತ್ತಮವಾಗಿ ಮೂಡಿ ಬರ್ತಾಯಿದೆ ಅಂತ ಹೇಳ್ತಾ ಒಂದೆರಡು ಮಾತು. ಇದೇ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದಾಗ? ಇಲ್ಲ, ಕಳೆದ ವರ್ಷಗಳಲ್ಲೂ ನಡೀತಾ ಇದೆ. ಈಗ ಎಲ್ಲ ಕ್ಲಸ್ಟರ್ಗಳಲ್ಲೂ ಕೂಡ ಆಯೋಜನೆ ಮಾಡಲಾಗಿದೆ. ಇವತ್ತು ಇಲ್ಲಿ ಹಾಸನ ನಗರ ಕ್ಲಸ್ಟರ್ 1 ಭಾಗದಲ್ಲಿ ಏರ್ಪಾಡು ಮಾಡಿರ್ತಾರೆ.